ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇವತ್ತು ಒಂದು ಸ್ಪೆಷಲ್ ಆಗಿರೋ ಜಾಗ, ಫ್ಲೈಟ್ ಲ್ಯಾಂಡಿಂಗ್ ಪಾಯಿಂಟು. ಒಂದು ನಿಮಿಷದಲ್ಲೇ ಇಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದು 2 ಫ್ಲೈಟ್ಸ್ ನೀವು ಖಂಡಿತ ನೋಡ್ಬೋದು, ಆ ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ಧ್ರುವಾಗಂತೂ ಫ್ಲೈಟ್ಸ್ ನೋಡೋದು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವನಿಗೋಸ್ಕರ ನಾವು ಈ ಜಾಗಕ್ಕೆ ಬಂದಿರೋದು. ನೋಡಿ, ದೂರದಲ್ಲಿ ಆ್ಯಕ್ಚುಲಿ ಒಂದು ಸಣ್ಣ ಲೈಟ್ ಕಾಣಿಸ್ತಾ ಇದೆ. ಮೇ ಬಿ ವಿಡಿಯೋನಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ನಮಗೆ. ನೋಡಿ, ಇವಾಗ ಝೂಮ್ ಮಾಡ್ತಾ ಇದ್ದೀನಿ. ದಟ್ ಸ್ಮಾಲ್ ಲೈಟ್ ಅದು ಬಂದು ಫ್ಲೈಟದು. ಒಂದು ಚಿಕ್ಕ ಟಿಪ್ ಏನಂದರೆ, ಇಲ್ಲಿ ಸ್ಯಾಟರ್ಡೇಸ್ ಹೊತ್ತು ಸಿಕ್ಕಾಪಟ್ಟೆ ಫ್ಲೈಟ್ಸ್ ಇರುತ್ತೆ. ಲೈನಾಗಿ ಆ್ಯಕ್ಚುಲಿ ಕ್ಯೂನಲ್ಲಿ ನಿಂತ್ಕೊಂಡು, ಹಾಗೆ ಜನ ಆ ಥರ ಕ್ಯೂನಲ್ಲಿ ನಿಂತ್ಕೊಂಡಿರುತ್ತೆ ಫ್ಲೈಟ್ಸ್ ಲ್ಯಾಂಡ್ ಆಗೋದಕ್ಕೆ. ನಾವು ಹೋಗಿದ್ದು ಭಾನುವಾರದ ದಿನ, ಸಂಡೇ. ಸೊ ಸ್ವಲ್ಪ ಕಮ್ಮಿ, ಬಟ್ ಸ್ಟಿಲ್ ಒಂದು ನಿಮಿಷಕ್ಕೇ ನೀವೇನಿಲ್ಲ ಅಂದ್ರೂ ಒಂದು 2 ಫ್ಲೈಟ್ಸ್ ಖಂಡಿತ ನೋಡ್ಬೋದು. ನೋಡಿ, ದಿಸ್ ವಾಸ್ ಆರ್ ಫಸ್ಟ್ ಫ್ಲೈಟ್ ಇಂಡಿಗೋ ನಾವು ನೋಡಿದ್ದು. ಧ್ರುವ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದ. ಆ್ಯಂಡ್ ತುಂಬ ಜನ ಮೇನ್ ರೋಡಲ್ಲಿ ನಿಂತ್ಕೊಂಡು ನೋಡ್ತಾರೆ. ನಾವೊಂದು ಪ್ರೈವೇಟ್ ಪ್ಲೇಸಿಗೆ ಬಂದಿದ್ವಿ. ಯಾರ್ದೋ ಜಮೀನಿದು, ನಮಗೂ ಯಾರ್ದು ಅಂತ ಗೊತ್ತಿಲ್ಲ ಸರಿಯಾಗಿ. ಬಟ್ ವಿ ಜಸ್ಟ್ ಕೇಮ್ ಇನ್, ಯಾರೂ ಕ್ವೆಶನ್ ಮಾಡೋರು ಇರಲಿಲ್ಲ. ಸೊ ಬಂದು ಒಂದು ಹಾಫ್ ಆನ್ ಅವರ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇನ್ನೊಂದು, ಪ್ರಾಪರ್ ಆಗಿರೋ ಟೈಮಿಂಗ್ಸಲ್ಲಿ ಹೋಗಬೇಕು. ಮಧ್ಯಾಹ್ನದ ಹೊತ್ತು ಹೋದರೆ ಬಿಸಿಲು ಜಾಸ್ತಿ, ಬೆಳಗ್ಗೆನೂ ಬಿಸಿಲಿರುತ್ತೆ. ಸೊ ಸಂಜೆ ಆಲ್ಮೋಸ್ಟ್ ಒಂದು 4 ಗಂಟೆಯಿಂದ 5:30, 6 ಗಂಟೆ ಒಳಗಡೆ ನಾವಿಲ್ಲಿ ರೀಚ್ ಆದರೆ ಆರಾಮಾಗಿ ನೋಡ್ಬೋದು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋಗ್ರಫಿ, ಫೋಟೋಗ್ರಫಿ ಪ್ರೊಫೆಷ್ನಲ್ ಆಗಿ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಎಲ್ಲರಿಗೂ. ಆ್ಯಂಡ್ ಎಸ್, ಆ್ಯಕ್ಚುಲಿ ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆ. ಆ್ಯಂಡ್ ಯಾರ್ಯಾರು ಎಂಜಾಯ್ ಮಾಡ್ತಾರೆ ಅವ್ರು ಆರಾಮಾಗಿ ಹೋಗಿ ನೋಡ್ಬೋದು. ನಮಗಂತೂ ವೆದರ್ ತುಂಬ ಚೆನ್ನಾಗಿತ್ತು. ಸೊ ವಿ ಕುಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಆಮೇಲೆ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಎಷ್ಟು ಕ್ಯೂಟಾಗಿ ಆ ರೇನ್ಬೋ ಕಾಣಿಸ್ಕೊಂತು. ಆದರೆ ನಾವು ಇದ್ದಿದ್ದ ಜಾಗದಲ್ಲಿ ಮಳೆ ಏನು ಬಿದ್ದಿಲ್ಲ. ಐ ಥಿಂಕ್ ಸ್ವಲ್ಪ ದೂರದಲ್ಲಿ ಮಳೆ ಬಿತ್ತು ಅಂತ ಅನಿಸುತ್ತೆ. ಅದರಿಂದ ಒಂದು ಚಿಕ್ಕ ರೇನ್ಬೋ ಕೂಡ ಕಾಣಿಸ್ಕೊಂತು. ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಿಲ್ಲ. ಸೊ ಇವಾಗ ನೀವು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆ ಫ್ಲೈಟ್ಗೂ ಮತ್ತು ಆ ರೇನ್ಬೋಗೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರ ಹತ್ರನ ಪ್ರೊಫೆಷ್ನಲ್ ಕ್ಯಾಮ್ರಾ ಅಂತೂ ಇದ್ದಿದ್ರೆ ಇನ್ನೂ ಸೂಪರಾಗಿ ಬಂದಿರೋದು. ನಾನು ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಚೆಕ್ ಮಾಡೋದನ್ನು ಮರಿಬೇಡಿ. ನಾವು ನೆಕ್ಸ್ಟ್ ಹೋಗಿದ್ದು ಗ್ಲೆನ್ಸ್, ಹೆಣ್ಣೂರ ಹತ್ರ. ಆಲ್ಮೋಸ್ಟ್ ಆನ್ ದ ವೇ ಇತ್ತು. ಸೊ ಈ ಬ್ರಾಂಚಿಗೆ ಬಂದಿದ್ದು ನಾವು ಇದೇ ಫಸ್ಟ್. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಬೇರೆ ಗ್ಲೆನ್ಸ್ಗಿಂತ ಈ ಗ್ಲೆನ್ಸ್ ಸ್ವಲ್ಪ ದೊಡ್ಡದಾಗೇ ಇತ್ತು. ಆ್ಯಂಡ್ ಇದು ಸ್ವಲ್ಪ ಹೊಸದು ಅನಿಸುತ್ತೆ. ಒಂದು 2-3 ಮಂತ್ಸ್ ಆಗಿರ್ಬೋದು ಓಪನ್ ಆಗಿ. ಇನ್ನೂ ಎಕ್ಸ್ಟೆಂಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ಹಿಂದ್ಗಡೆ. ಬಟ್ ಸ್ಟಿಲ್ ನಮಗೇನು ಡಿಸ್ಟರ್ಬೆನ್ಸ್ ಆಗಿಲ್ಲ. ತುಂಬ ಚೆನ್ನಾಗಿತ್ತು. ಧ್ರುವಾಗಂತೂ ಇಲ್ಲಿ ಕಪ್ ಕೇಕ್ಸ್, ಆ್ಯಂಡ್ ಈವನ್ ನಮಗೂ ಕೂಡ ಇಲ್ಲಿ ಕಪ್ ಕೇಕ್ಸ್ ಅಂದರೆ ತುಂಬ ಇಷ್ಟ. ಯಾರ್ಯಾರಿಗೆ ಗ್ಲೆನ್ಸಲ್ಲಿ ಏನು ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಂಟೀರಿಯರ್ಸ್ ನೋಡ್ಬೋದು. ಇಂಟೀರಿಯರ್ಸ್ ಕೂಡ ತುಂಬ ಯುನೀಕ್ ಆಗಿದೆ, ತುಂಬ ಚೆನ್ನಾಗಿತ್ತು. ಧ್ರುವ ಅಂತೂ ಈಗರ ಕಾಯ್ತಾ ಇದ್ದ, ಅವ್ನು ಕೇಕ್ ಯಾವಾಗ ಬರುತ್ತೆ ಅಂತ. ಬರೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 100 ಸತಿ ಕೇಳಿಬಿಟ್ಟಿದ್ದ. ಆ್ಯಂಡ್ ವಿ ವರ್ ಆಲ್ಸೋ ವೇಟಿಂಗ್. ಆ್ಯಂಡ್ ಫೈನಲಿ ಕೇಕ್ ಬಂತು. ಕೇಕ್ ಬಂದಿದ್ದ ತಕ್ಷಣವೇ ವಿ ಜಸ್ಟ್ ಡಿಗ್ಡ್ ಇನ್.
ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದ ಅಂತ. ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ. ನನಗೆ ತುಂಬಾ ಪ್ರೀತಿ ಸಿಕ್ಕಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗೆ ಐ ವಾಂಟ್ ಟು ಬಿ ವೆರಿ ರೆಗ್ಯುಲರ್ ಆನ್ ಯೂಟ್ಯೂಬ್ ವ್ಲಾಗ್ಸ್ ಆ್ಯಸ್ ವೆಲ್. ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಪ್ಲೀಸ್ ಡೂ ಶೇರ್ ಯೋರ್ ಕಮೆಂಟ್ಸ್. ಏನೇ ಇದ್ರೂ ಇಲ್ಲ ಯಾವುದೇ ಥರ ಬೇರೆ ವ್ಲಾಗ್ಸ್ ಬೇಕಿದ್ರೂ ನನಗೆ ತಿಳಿಸಿ, ನಾನು ಅದೇ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಆಲ್ the love and support.